ಧನುಸ್ಸು ರಾಶಿ ಯಾವುದೇ ವಿಷಯದಲ್ಲಾಗಲಿ ಅತಿಯಾದಂತಹ ನಂಬಿಕೆ ಬೇಡ. ನಂಬಿಕೆ ಇರಬೇಕು. ಇಡೀ ಪ್ರಪಂಚವೇ ನಡೀತಾ ಇರತಕ್ಕಂತಹದ್ದು ನಂಬಿಕೆಯ ಆಧಾರದ ಮೇಲೆ. ಆದರೆ ಅತಿಯಾದಂತಹ ನಂಬಿಕೆ, ಅದನ್ನು ಬಿಟ್ಟರೆ ಬೇರೆ ಇಲ್ಲ ಅನ್ನುವಷ್ಟರ ಮಟ್ಟಿಗೆ ನಂಬಿದರೆ ಅದಕ್ಕೆ ಪರ್ಯಾಯವಾಗಿ ಬೇರೆ ಯಾವುದೂ ಕೂಡ ಇರುವುದಿಲ್ಲ. ಹಾಗಾಗಿ ಒಂದನ್ನೇ ನಂಬಿ ಮೋಸ ಹೋಗ್ತಕ್ಕಂತಹದ್ದು ಬೇಡ ಅನ್ನುವಂಥದ್ದು. ಪರಿಶ್ರಮಕ್ಕೆ ತಕ್ಕ ಪ್ರತಿಫಲ ಇದೆ. ಎಷ್ಟು ಕಷ್ಟಪಡ್ತೀರೋ ಅದಕ್ಕೆ ಅಷ್ಟು ಆದಾಯ ಲಾಭಗಳು ನಿಮ್ಮ ಪರವಾಗಿರತಕ್ಕಂಥದ್ದು. ಅದು ಒಂದು ರೀತಿಯಲ್ಲಿ ಸಮಾಧಾನಕರವಾದಂತಹ ವಿಷಯ. ಉತ್ಸಾಹವನ್ನು ನಿಯಂತ್ರಣದಲ್ಲಿಟ್ಟುಕೊಳ್ಳಿ. ಉತ್ಸಾಹ ಇರಬೇಕು. ಅತ್ಯುತ್ಸಾಹದಿಂದ ಏನೋ ಬೇರೆ ಬೇರೆ ಕೆಲಸಗಳೆಲ್ಲ ವಿರುದ್ಧವಾದಂತಹ ಫಲಗಳನ್ನು ಕೊಟ್ಟರೆ, ಅದರಿಂದ ಉದ್ವೇಗಕ್ಕೆ ಕಾರಣವಾದರೆ ಪ್ರಯೋಜನ ಏನು? ಹಾಗಾಗಿ ಉತ್ಸಾಹದಲ್ಲಿ ಒಂದು ಇತಿಮಿತಿ ಇರಲಿ ಅಂತಕ್ಕಂತ ಹೇಳಿ ಎಚ್ಚರಿಸ್ತಕ್ಕಂತಹದ್ದು. ಸರ್ಕಾರಿ ಕೆಲಸಗಾರರಿಗೆ ಬಡ್ತಿ ಇರತಕ್ಕಂಥದ್ದು, ಪ್ರಮೋಷನ್ ಆಗಲಿಕ್ಕೆ ಅವಕಾಶಗಳಿದೆ, ಇವತ್ತೇ ಆಗಿಬಿಡುತ್ತೆ ಅಂತಲ್ಲ, ಆ ವಿಷಯ ಸೂಚ್ಯವಾಗಿ ನಿಮ್ಮವರೆಗೆ ಬರತಕ್ಕಂತಹದ್ದಾಗತ್ತೆ. ಅದನ್ನು ಕೇಳಿ ಆನಂದವನ್ನು ಪಟ್ಕೊಳ್ತಕ್ಕಂಥದ್ದು. ಕೃಷಿಕರಿಗೆ ಲಾಭ ಇದೆ. ಬಹಳ ವಿಶೇಷವಾದಂತಹ ವಿಷಯ ಅಂತಲೇ ಹೇಳಬೇಕು. ಕೃಷಿಕರು, ರೈತರು ಎಷ್ಟು ಕಷ್ಟವನ್ನು ಪಡ್ತಾ ಇದ್ದರೂ ಕೂಡ ಅವರ ಒಂದು ಪರಿಶ್ರಮಕ್ಕೆ ಬೆಲೆ ಇಲ್ಲದೇ ಇರತಕ್ಕಂತಹ ದಿನಮಾನದಲ್ಲಿ ನಿಮಗೆ ಲಾಭ ಇದೆ ಅಂತಕ್ಕಂತಹ ಗ್ರಹಗತಿಯ ಫಲ ಬಹಳ ವಿಶೇಷವಾಗಿ ಸಮಾಧಾನವನ್ನು ಕೊಡ್ತಕ್ಕಂತಹದ್ದು. ಮಹಿಳೆಯರಿಗೆ ಆರೋಗ್ಯ ಸಮಸ್ಯೆ ಕಾಡುತ್ತೆ. ಸ್ವಲ್ಪ ಎಚ್ಚರಿಕೆಯನ್ನು ವಹಿಸಿ. ನಿಮ್ಮ ವೈಯಕ್ತಿಕವಾದಂತಹ ಆರೋಗ್ಯ ನಿಮ್ಮ ಭವಿಷ್ಯದ ಬುನಾದಿಗೆ ಕಾರಣವಾಗುತ್ತೆ. ಅದರ ಬಗ್ಗೆ ತಾತ್ಸಾರ ಬೇಡ ಅಂತಕ್ಕಂತಹದ್ದು. ವಾಹನಂ ವೃಷಭೋ ಯಸ್ಯ ವಾಸುಕೆ ಕಂಠಭೂಷಣಂ ವಾಮೇ ಶಕ್ತಿಧರಂ ವಂದೇ ವಕಾರಾಯ ನಮೋ ನಮಃ ಎಂಬುದಾಗಿ ಈಶ್ವರನನ್ನು ಪ್ರಾರ್ಥನೆ ಮಾಡಿ, ಈಶ್ವರಾರಾಧನೆ ಮಾಡಿ ಶುಭವಾಗಿ. ಮಕರ ರಾಶಿ, ಹಣಕಾಸಿನ ವಿಚಾರದಲ್ಲಿ ಸುಧಾರಣೆಯಾಗತ್ತೆ. ಆರ್ಥಿಕವಾಗಿ ಏನೋ ಒಂದಷ್ಟು ಸಂಕಷ್ಟಕ್ಕೆ ಸಿಲುಕಿದ್ರೆ ಈ ದಿವಸ ಅದೆಲ್ಲವೂ ಕೂಡ ಬಿಡುಗಡೆಯಾಗ್ತಕ್ಕಂಥದ್ದು. ದುಡ್ಡು ಕಾಸು ನಿಮ್ಮ ಪರವಾಗಿ ಒಂದಷ್ಟು ಕೆಲಸವನ್ನು ಮಾಡುತ್ತೆ. ಹಣ ಸಿಕ್ಕತ್ತೆ, ನಿಮ್ಮ ಕೈಯಲ್ಲಿ ದುಡ್ಡು ಓಡಾಡುತ್ತೆ. ಆಗ ನೀವು ಕೆಲವು ಕಠಿಣ ನಿರ್ಧಾರಗಳನ್ನು ಮಾಡಲಿಕ್ಕೆ ಅವಕಾಶಗಳು ಆಗುವಂಥದ್ದು. ದೃಢ ನಿರ್ಧಾರಗಳಿಂದ ಶುಭ. ಹಾಗಾಗಿ ಆಲೋಚನೆಯನ್ನು ಮಾಡಿ ಸರಿಯಾದಂತಹ ತೀರ್ಮಾನಗಳು ಬೇಕು. ಅಂತಹ ತೀರ್ಮಾನಗಳೇ ನಿಮ್ಮನ್ನು ಕೈ ಹಿಡಿತಕ್ಕಂಥದ್ದಾಗತ್ತೆ. ಅಲ್ಲಿ ಯಾವುದೇ ರೀತಿಯ ರಾಜಿಗೆ ಅಥವಾ ಹೊಂದಾಣಿಕೆಗೆ ಅವಕಾಶಗಳು ಬೇಡ ಅಂತಕ್ಕಂಥದ್ದು. ನಂಬಿದವರಿಂದ ಮೋಸವಾಗುತ್ತೆ. ಯಾರನ್ನ ನೀವು ನಂಬಿಕೊಂಡು ವ್ಯವಹಾರವನ್ನೆಲ್ಲ ಅವರಿಗೆ ಹೇಳಿರ್ತೀರಿ, ನಿಮ್ಮ ಗುಟ್ಟನ್ನೆಲ್ಲ ಬಿಟ್ಟು ಕೊಟ್ಟಿರ್ತೀರಿ, ಅವರು ನಿಮಗೆ ವಂಚನೆಯನ್ನು ಮಾಡ್ತಾರೆ. ಅದರಿಂದ ಯೋಚನೆ ಮಾಡಬೇಕಾದಂತಹ ವಿಷಯ. ಯಂತ್ರೋಪಕರಣ ವ್ಯಾಪಾರಸ್ಥರಿಗೆ ಲಾಭ. ಯಾರು ಯಂತ್ರಗಳನ್ನು ಮಾರಾಟ ಮಾಡ್ತಾರೆ ಅವರಿಗೆ ಲಾಭ ಇರತಕ್ಕಂತಹ ದಿವಸ ಇದಾಗಿದೆ. ರಾಜಕೀಯ ಭವಿಷ್ಯಕ್ಕೆ ಅಡ್ಡಿಗಳು ಹೆಚ್ಚಾಗುತ್ತೆ. ರಾಜಕೀಯದಲ್ಲಿ ತಮ್ಮನ್ನು ತಾವು ತೊಡಗಿಸ್ಕೊಂಡು ಭವಿಷ್ಯದಲ್ಲಿ ಏನೋ ಒಂದು ಕನಸನ್ನು ಕಾಣ್ತಾ ಇರಬೇಕಾದ್ರೆ ಅಂಥದ್ದಕ್ಕೆ ಅಡ್ಡಿಗಳು ಈ ದಿವಸ ಹೆಚ್ಚಾಗುವಂಥದ್ದು. ಮುಂದಿನ ದಿನಮಾನ ಹೇಗೆ ಎಂಬುದಾಗಿ ಪ್ರಶ್ನೆಯನ್ನು ಮಾಡಿಕೊಳ್ತಕ್ಕಂತಹ ಸಂದರ್ಭಗಳು ಈ ದಿವಸ ಚರ್ಚೆಗೆ ಬರತಕ್ಕಂಥದ್ದಾಗತ್ತೆ. ಸ್ನೇಹಿತರ ಸಹಾಯ ವಿಫಲವಾಗುತ್ತೆ. ಸ್ನೇಹಿತರು ನಿಮಗೇನೋ ಒಂದಷ್ಟು ಸಹಾಯ ಮಾಡ್ತೀವಿ ಅಂತ ಹೇಳಿ ಮುಂದೆ ಬರ್ತಾರೆ. ಅವರ ಸಹಾಯವೂ ಕೂಡ ಕೆಲಸಕ್ಕೆ ಬರದೇ ಇರುವ ಹಾಗೆ ನಡೆದು ಹೋಗ್ತಕ್ಕಂತಹದ್ದು. ಗುರು ಸಾಯಿಬಾಬಾರನ್ನು ಪ್ರಾರ್ಥನೆ ಮಾಡಿ ಶುಭವಾಗಿ. ಕುಂಭರಾಶಿ, ಪರಿಶ್ರಮಕ್ಕೆ ತಕ್ಕ ಆದಾಯ ಇಲ್ಲ. ಸ್ವಾಭಾವಿಕವಾಗಿ ಬೇಸರವಾಗುತ್ತೆ. ಎಷ್ಟಪ್ಪ ಕಷ್ಟಪಡೋದು, ಎಷ್ಟು ಕಷ್ಟಪಟ್ಟರೂ ಕೂಡ ನಮಗೆ ಯಾವುದೇ ರೀತಿಯ ಅನುಕೂಲತೆಗಳಿಲ್ಲ, ಕೈಗೆ ಬಂದಿದ್ದು ಬಾಯಿಗೆ ಬರ್ತಾ ಇಲ್ಲ ಅನ್ನುವಷ್ಟರ ಮಟ್ಟಿಗೆ ನಿಮ್ಮ ಬೇಸರವನ್ನು ಹೊರಹಾಕ್ತೀರಿ. ಆದರೆ ಗ್ರಹಗತಿಯ ಫಲ ಅದನ್ನು ಅನುಭವಿಸಿಯೇ ತೀರಬೇಕಾದಂಥದ್ದಿರುತ್ತೆ. ಋಣಾತ್ಮಕವಾದಂತಹ ಯೋಚನೆ ಬರಬಹುದು. ಯಾವುದೋ ನನಗೇನೋ ತೊಂದರೆ ಆಗ್ತಾ ಇದೆ, ಇದು ಸರಿಯಾಗ್ತಾ ಇಲ್ಲ, ಯಾವತ್ತೂ ಸರಿಯಾಗೋದಿಲ್ಲ, ಹೀಗೆಲ್ಲ ಮನಸ್ಸಿನಲ್ಲಿ ಆಲೋಚನೆಗಳು ಬರತಕ್ಕಂಥದ್ದಾಗತ್ತೆ. ನಿಮ್ಮ ಸಾಮರ್ಥ್ಯವನ್ನು ಮೀರಿ ಯಾವುದಕ್ಕೂ ಕೂಡ ಪ್ರಯತ್ನವನ್ನು ಮಾಡಬೇಡಿ. ನಿಮ್ಮ ಒಂದು ಯೋಗ್ಯತೆ, ನಿಮ್ಮ ಶಕ್ತಿ, ಸಾಮರ್ಥ್ಯ ಏನು ಅಂತ ನಿಮಗೆ ಗೊತ್ತಿರುತ್ತೆ. ಅದನ್ನು ಮೀರಿ ಪ್ರಯತ್ನವನ್ನು ಮಾಡಿದರೆ ಅದು ನಿಮಗೆ ಉಪಯೋಗಕ್ಕೆ ಬರುವುದಿಲ್ಲ. ನೀವು ನಿಮಗಿಂತ ಬಲಿಷ್ಠವಾದಂತಹ ವಿಚಾರದಲ್ಲಿ, ವ್ಯಕ್ತಿಯ ಜೊತೆಯಲ್ಲಿ, ವಿಷಯದ ಜೊತೆಯಲ್ಲಿ ಹೋರಾಟವನ್ನು ಮಾಡಬಾರದು. ಇದು ಅವನತಿಗೆ ಕಾರಣವಾಗುತ್ತೆ. ಬಲೀಯಸಿ ಸ್ಪರ್ಧಾ, ಅದು ತೊಂದರೆಯನ್ನು ಮಾಡ್ತಕ್ಕಂಥದ್ದಾಗತ್ತೆ. ವ್ಯವಹಾರದಿಂದ ಸ್ವಲ್ಪ ನಷ್ಟವಾಗುವಂತಹ ಸಾಧ್ಯತೆ ಇದೆ. ಯಾವುದೋ ಒಂದು ವ್ಯಾಪಾರವನ್ನು ನಡೆಸ್ತಾ ಇದ್ದರೆ
ಅದು ನಿಮಗೆ ಸ್ವಲ್ಪ ತೊಂದರೆಗೆ ಕಾರಣವಾಗ್ತಕ್ಕಂಥದ್ದಾಗಬಹುದು. ವಿದ್ಯಾರ್ಥಿಗಳಿಗೆ ಹಿನ್ನಡೆಯಾಗುತ್ತೆ. ಓದನ್ನು ಬಿಟ್ಟು ಬೇರೆ ವಿಷಯದಲ್ಲಿ ಆಸಕ್ತಿಯನ್ನು ತೋರಿಸಿದರೆ ಖಂಡಿತವಾಗಿ ಹಿನ್ನಡೆ ಇದ್ದೇ ಇರುತ್ತೆ. ಆದರೆ ಅದು ಇಲ್ಲದಿದ್ದರೂ ಕೂಡ ಈ ದಿವಸ ಹಿನ್ನಡೆಯಾಗ್ತಕ್ಕಂಥದ್ದು. ಆದ್ದರಿಂದ ಪ್ರತಿ ಕ್ಷಣವೂ ಕೂಡ ಎಚ್ಚರಿಕೆಯಿಂದ ಹೆಜ್ಜೆಯನ್ನು ಇಡಬೇಕಾದಂತಹದ್ದು ಬಹಳ ಮುಖ್ಯವಾಗುತ್ತೆ. ಮಾನಸಿಕವಾದಂತಹ ಕಿರಿಕಿರಿ ಅತಿಯಾಗುತ್ತೆ. ಆದರೆ ಸಾಯಂಕಾಲದ ಹೊತ್ತಿಗೆ ಸ್ವಲ್ಪ ಮಟ್ಟಿನ ಸಮಾಧಾನ ಸಿಕ್ಕುವಂಥದ್ದು, ನಿಟ್ಟುಸಿರನ್ನು ಬಿಡ್ತಕ್ಕಂಥದ್ದಾಗತ್ತೆ. ಉಗ್ರಂ ವೀರಂ ಮಹಾವಿಷ್ಣುಂ ಜ್ವಲಂತಂ ಸರ್ವತೋಮುಖಂ ನೃಸಿಂಹಂ ಭೀಷಣಂ ಭದ್ರಂ ಮೃತ್ಯುಂ ನಮಾಮ್ಯಹಂ ಎಂಬುದಾಗಿ ನರಸಿಂಹಸ್ವಾಮಿಯನ್ನು ಪ್ರಾರ್ಥನೆ ಮಾಡಿ ಶುಭವಾಗಿ. ಕೊನೆಯದಾಗಿ ಮೀನರಾಶಿ, ಮಕ್ಕಳ ವಿದ್ಯಾಭ್ಯಾಸ ಚೆನ್ನಾಗಿರುತ್ತೆ. ಅದು ನಿಮಗೆ ಖುಷಿಯನ್ನು ಕೊಡ್ತಕ್ಕಂಥದ್ದು. ಮಕ್ಕಳಿಗೆ ಇನ್ನೂ ಕೂಡ ಉತ್ತೇಜಕರಾಗಿ ನೀವು ಕೆಲಸವನ್ನು ಮಾಡಿ. ಅನಿವಾರ್ಯವಾದಂತಹ ಪ್ರಯಾಣ, ನಿಮಗೆ ಅದರ ಅಗತ್ಯವೂ ಇರೋದಿಲ್ಲ ಅಥವಾ ಉದ್ದೇಶವೂ ಇರೋದಿಲ್ಲ, ಅನಿವಾರ್ಯವಾಗಿ ಆ ಕ್ಷಣಕ್ಕೆ ಪ್ರಯಾಣವನ್ನು ಬೆಳೆಸಲೇಬೇಕಾದಂಥದ್ದಾಗತ್ತೆ. ವೃತ್ತಿಯಲ್ಲಿ ಬದಲಾವಣೆಯ ಒಂದು ಒತ್ತಡ ಅಥವಾ ಆಲೋಚನೆ ಮನಸ್ಸಿನ ಮೇಲೆ ಪ್ರಭಾವ ಬೀರುತ್ತೆ. ನಾನು ನನ್ನ ವೃತ್ತಿಯನ್ನು ಬದಲಾಯಿಸಬೇಕು, ಈ ವೃತ್ತಿಯಲ್ಲಿ ಮುಂದುವರೆದ್ರೆ ನನಗೆ ಭವಿಷ್ಯ ಇಲ್ಲ, ಈ ರೀತಿಯ ಆಲೋಚನೆಗಳು ಬರುತ್ತೆ. ಆದರೆ ಸ್ವಲ್ಪ ಸಮಯ ಕಾಯ್ದರೆ ಬಹಳ ಒಳ್ಳೆಯದು ಅಂತಕ್ಕಂಥದ್ದು ಇಲ್ಲಿ ಗೊತ್ತಾಗುವ ವಿಷಯ. ಇದನ್ನು ಮೀರಿ ತತ್ಕ್ಷಣದಲ್ಲಿ ಮಾಡಿದಂತಹ ನಿರ್ಧಾರಗಳು ನಿಮ್ಮ ಭವಿಷ್ಯಕ್ಕೆ ಮಾರಕವಾಗತ್ತೆ. ಅದು ಗಮನದಲ್ಲಿ ಇರಲಿ. ಸ್ಥಿರಾಸ್ತಿಯ ವಿಚಾರದಲ್ಲಿ ಪ್ರಗತಿಯಾಗತ್ತೆ. ಯಾವಾಗಲೂ ನಿಮ್ಮ ಹೆಸರಿನಲ್ಲೋ ಅಥವಾ ನಿಮಗೆ ಸಂಬಂಧಪಟ್ಟಂತಹ ಆಸ್ತಿಯ ವಿಚಾರದಲ್ಲೋ ನೀವು ಯೋಚನೆಯನ್ನು ಮಾಡಿದರೆ ಅದು ನಿಮಗೆ ಹಿಂದಿನ ದಿನಮಾನಕ್ಕೆ ಹೋಲಿಸಿದಾಗ ಇವತ್ತು ಹೆಚ್ಚು ಅನುಕೂಲತೆಗೆ ಬರತಕ್ಕಂಥದ್ದಾಗತ್ತೆ. ನೆರೆಹೊರೆಯವರ ಸಹಾಯ ಸಂಪೂರ್ಣವಾಗಿ ಸಿಕ್ಕತ್ತೆ. ಅಕ್ಕಪಕ್ಕದವರು ನಿಮಗೆ ಪರಿಪೂರ್ಣವಾಗಿ ಬೆಂಬಲವನ್ನು ಕೊಡ್ತಾರೆ. ಅವರ ಬೆಂಬಲದಿಂದ ನೀವು ಅಂದುಕೊಂಡಂತಹ ಒಂದಷ್ಟು ಕೆಲಸಗಳನ್ನು ನೀವು ಮಾಡಿ ಮುಗಿಸ್ಲಿಕ್ಕೆ ಸಹಾಯವಾಗುತ್ತೆ. ಹೊಸ ವಿಚಾರಗಳಿಂದ ಲಾಭವಾಗುತ್ತೆ, ಅನುಕೂಲವೂ ಕೂಡ ಇದೆ. ಹಾಗಾಗಿ ಆ ಹೊಸ ಹೊಸ ವಿಚಾರಗಳನ್ನು ಗಟ್ಟಿ ಮಾಡ್ತಾ ಹೋಗಬೇಕಾದಂಥದ್ದು ಮುಖ್ಯ. ನಾರಾಯಣನ ಸ್ಮರಣೆಯನ್ನು ಮಾಡಿ ಶುಭವಾಗಿ.